ಒಂದು ಕೆಲವು ವರ್ಷದ ಹಿಂದೆ ಬಂದು 7-8 ವರ್ಷ ಆಗಿರಬೇಕು, ಹಾವೇರಿನಲ್ಲಿ ಕೃಷಿ ವಿಚಾರ ಸಂಕಿರಣ ನಡೀತಾ ಇತ್ತಂತೆ. ರಾಜ್ಯದ ಉದ್ದಗಲಕ್ಕಿಂತ ವಿಜ್ಞಾನಿಗಳು ಬಂದಿದ್ರಂತೆ. ಒಬ್ಬ 70-75 ವಯೋಮಿತಿಯ ವೃದ್ಧ ರೈತ ನಾನೊಂದೆರಡು ಮಾತಾಡ್ತೀನಿ ಅಂತ ಈ ಸಂಘಟಕರ ಹತ್ರ ಅವರು ಎರಡು ಮಾತಾಡ್ತೀನಿ ಅಂತ ಅಂತಿರ್ಬೇಕಾದ್ರೆ ಅವ್ರು ಹೇಳಿದ್ರಂತೆ ಸಂಘಟಕರು, ಸರಿ ವಿಜ್ಞಾನಿಗಳೆಲ್ಲ ಬಂದಿದ್ದಾರೆ, ನಿಂದೇನು ಮಾತು ಅವ್ರದ್ದು ಕೇಳು. ಆದರೂ ನಿಂತಲ್ಲೇ ನಿಂತ್ಕೊಂಡು, ಇಲ್ರಿ ಎರಡೇ ಮಾತಾಡ್ತೀನಿ ರೀ, ಇನ್ನೇನು ಕಾರ್ಯಕ್ರಮ ಮಧ್ಯಾಹ್ನದ ಊಟದ ಬಿಡುವಿನ ಟೈಮಲ್ಲಿ ಅದೇನು ಮಾತಾಡ್ತೀವಿ, ಎರಡೇ ಮಾತಾಡು ಅಂತ ಆ ರೈತನ ಕೈ ಮೈಕ್ ಕೊಟ್ರಂತೆ. ರೈತ ಮನುಷ್ಯ ಸತ್ತರೆ ಮಣ್ಣಿಗೆ, ಮಣ್ಣೇ ಸತ್ತರೆ ಮತ್ತೆಲ್ಲಿಗೆ ಅಂತ ಹೇಳಿ ಕೂತ್ಕೊಂಡಂತೆ. ಮನುಷ್ಯ ಸತ್ತರೆ ಮಣ್ಣಿಗೆ, ಮಣ್ಣೇ ಸತ್ತರೆ ಮತ್ತೆಲ್ಲಿಗೆ. ಮಧ್ಯಾಹ್ನದ ನಂತರ ಆ ರೈತ ಹೇಳಿದ ವಿಷಯದ ಕುರಿತಾಗಿ ಚರ್ಚೆ ನಡೆಯೋಕ್ಕೆ ಪ್ರಾರಂಭ ಆಯ್ತಂತೆ. ನಾವಿವತ್ತು ಯಾವ ಪ್ರಮಾಣದ ವಿಷವನ್ನು ಭೂಮಿಗೆ ಬಳಸ್ತಾ ಇದ್ದೀವಿ, ಅದರಿಂದ ಆಗ್ತಿರೋದೇನು, ಮಣ್ಣು ಸತ್ತು ಹೋಗ್ತಾ ಇದೆ. ಮಣ್ಣಿಗೂ ಜೀವ ಇದೆ. ಮಣ್ಣೊಳಗೆ ಕಣ್ಣಿಗೆ ಕಾಣದೇ ಇರುವಂಥ ಲಕ್ಷಾಂತರ ಜೀವಾಣುಗಳಿದ್ದಾವೆ. ಆ ಜೀವಾಣುಗಳು ಸಾಯ್ತಾ ಇದ್ದಾವೆ. ಅದರ ಪರಿಣಾಮ ಸ್ವಾವಲಂಬಿಯಾಗಿದ್ದ ಕೃಷಿ ಪರಾವಲಂಬಿ ಆಯಿತು. ಹಸಿರು ಕ್ರಾಂತಿಗೆ ಮುಂಚೆ ಆಹಾರದ ಕೊರತೆ ಇತ್ತು, ಆದರೆ ರೈತ ಸ್ವಾವಲಂಬಿಯಾಗಿದ್ದ. ಹಸಿರು ಕ್ರಾಂತಿ ಆಯಿತು, ಆಹಾರದಲ್ಲಿ ಸ್ವಾವಲಂಬನೆ ಬಂತು ದೇಶಕ್ಕೆ. ಆದರೆ ಸ್ವಾವಲಂಬಿಯಾಗಿದ್ದ ರೈತ ಪರಾವಲಂಬಿಯಾದ. ಯಾವತ್ತೂ ರೈತ ಸಾಲದ ಯೋಚನೆ ಮಾಡ್ತಾನೆ ಇರಲಿಲ್ವಂತೆ. ನಾನು ಒಂದು ರೈತ ಕುಟುಂಬದಿಂದ ಬಂದವನು. ಹಿಂದಿನ ಕಾಲದಲ್ಲಿ ನಾವು ಬೆಳೆದ ಬೆಳೆಯನ್ನು ತಕ್ಷಣಕ್ಕೆ ಮಾರುಕಟ್ಟೆಗೆ ಮಾರೋ ವ್ಯವಸ್ಥೆ ಇರಲಿಲ್ಲ. ಮುಂದಿನ ಬೆಳೆಯ ಖಾತ್ರಿ ಮಾಡಿಕೊಂಡು ಹೆಚ್ಚುವರಿಯಾಗಿದ್ದನ್ನು ಮಾರುಕಟ್ಟೆಗೆ ತಗೊಂಡೋಗೋ ವ್ಯವಸ್ಥೆ ಇತ್ತು. ಉಳಿದಿದ್ದನ್ನು ಪಣ್ತದಲ್ಲೋ ಹಗೇವನಲ್ಲೋ, ಈ ಕಡೆ ಏನು ಹೇಳ್ತಾರೆ ನಮ್ಮ ಕಡೆ, ಹಾಗೇ ಕಲಬೆ ಪಣ್ತ, ಹೀಗೆ ವಿವಿಧ ರೀತಿಯಲ್ಲಿ ಶೇಖರಣೆ ಮಾಡಿ ಇಟ್ಟಿರೋರು. ಯಾಕೆ ನಾವು ಸ್ವಾವಲಂಬಿ ಆಗಿದ್ವು ಅಂದರೆ, ಗೊಬ್ಬರ ದುಡ್ಡು ಕೊಟ್ಕೊಳ್ಳೋ ವ್ಯವಸ್ಥೆ ಇತ್ತ. ಒಂದು 50-60 ವರ್ಷದ ಹಿಂದೆ ಗೊಬ್ಬರ ದುಡ್ಡು ಕೊಟ್ಕೊಳ್ತಿರ್ಲಿಲ್ಲ. ಬೀಜ ಕೊಳ್ಳೋ ವ್ಯವಸ್ಥೆ ಇರಲಿಲ್ಲ. ಯಾರೋ ಮನೆಯಲ್ಲಿ ಚೆನ್ನಾಗಿ ಬೆಳೆದಿದ್ದಾರೆ ಅಂದರೆ ಅವ್ರು ಬೀಜ ಕೊಡೋರು, ಅವರೇನು ಮುಕ್ತಾಗಿ ಕೊಡೋರು. ಆ ಥರದ ವ್ಯವಸ್ಥೆ ಇತ್ತು. ಶ್ರಮ ನಮ್ಮದಿತ್ತು, ಸಾಲ ಮಾಡೋ ಅವಶ್ಯಕತೆ ಇರಲಿಲ್ಲ. ಈಗ ಬೀಜಕ್ಕೂ ದುಡ್ಡು ಕೊಡಬೇಕು, ಗೊಬ್ಬರಕ್ಕೂ ದುಡ್ಡು ಕೊಡಬೇಕು. ಹೇಗೆ ಅಂದರೆ ಕೃತಕವಾಗಿ ಸಾಕಬೇಕು. ಅದರಿಂದಾಗಿ ನಾವು ಪರಾವಲಂಬಿ ಆದ್ವಿ. ದೇಶವನ್ನು ಆಹಾರದ ವಿಷಯದಲ್ಲಿ ಸ್ವಾವಲಂಬಿ ಮಾಡಿದಂಥ ರೈತ ತಾನು ಪರಾವಲಂಬಿ ಆದ. ಅದರ ಪರಿಣಾಮ ಏನು? ಆತ್ಮಹತ್ಯೆಯಲ್ಲಿ, ರೈತರ ಆತ್ಮಹತ್ಯೆಯಲ್ಲಿ ನಮ್ಮ ರಾಜ್ಯ ದೇಶದಲ್ಲಿ 2ನೇ ಸ್ಥಾನದಲ್ಲಿದೆ. ರೈತರ ಆತ್ಮಹತ್ಯೆಯಲ್ಲಿ ನಮ್ಮ ರಾಜ್ಯ ದೇಶದಲ್ಲಿ 2ನೇ ಸ್ಥಾನದಲ್ಲಿದೆ. ಯಾಕೆ ಆತ್ಮಹತ್ಯೆ ಮಾಡ್ಕೊಳ್ತಾನೆ? ಇವತ್ತಿನ ಸಮಾಜದ ಸ್ಪರ್ಧೆಯಲ್ಲಿ ಅವನು ಅವ್ರ ಜೊತೆ ಯಾರ ಜೊತೆಲೂ ಸ್ಪರ್ಧೆ ಮಾಡೋಕ್ಕಾಗ್ತಿಲ್ಲ. ಒಂದು ಕಾಲ ಇತ್ತು, ಆರಂಭ ವರ್ಷ ವ್ಯಾಪಾರ ನಿಮಿಷ ಅಂತ ಹೇಳೋರು. ವ್ಯವಸಾಯ ಉತ್ತಮ, ವ್ಯಾಪಾರ ಮಧ್ಯಮ, ನೌಕರಿ ಮಾಡೋದು ಅಂದರೆ ಅದು ಕೆಲಸದರದ್ದು ಅಂತ ಭಾವನೆ ಇತ್ತು. ಚಾಕ್ರಿ ಅಂದರೆ ಅದು ಕೆಲಸದರದ್ದು ಅಂತ. ಈಗ ಉಲ್ಟಾ, ಹೊಲ ಮರ ಮನೆ ಮಾರಿಯಾದರೂ ಸರಿ ಒಂದು ಚಾಕ್ರಿಗೆ ಸೇರ್ಕೊಂಡ್ರೂ ಸಾಕಪ್ಪ ಅನ್ನುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆ ಹಿಂಗಾಯಿತು? ಇದೆಲ್ಲದಕ್ಕೂ ಉತ್ತರ ಹಾವೇರಿಯ ಒಬ್ಬ ರೈತ ಹೇಳಿದ ಒಂದು ಮಾತಿನಲ್ಲಿದೆ. ಮನುಷ್ಯ ಸತ್ತರೆ ಮಣ್ಣಿಗೆ, ಮಣ್ಣೇ ಸತ್ತರೆ ಮತ್ತೆಲ್ಲಿಗೆ. ಆ ಮಣ್ಣು ಸಾಯ್ದಂಗೆ ನೋಡ್ಕೊಳ್ಬೇಕು ಅಂದರೆ
ಮರಳಿ ನಮ್ಮ ಪೂರ್ವಿಕರ ಜ್ಞಾನವನ್ನು ಮತ್ತೆ ನಾವು ಬಳಸೋದಕ್ಕೆ ಪ್ರಾರಂಭ ಮಾಡಬೇಕು. ಅದು ನಾಲೆಡ್ಜೇ, ಅದು ವಿಜ್ಞಾನನೇ. ಅವ್ರು ಲೇಬಲ್ ಹಾಕಿರಲಿಲ್ಲ ಅಷ್ಟೇ, ನಾವು ಸೈಂಟಿಸ್ಟ್ ಅಂತ ಅವ್ರು ಲೇಬಲ್ ಹಾಕಿರಲಿಲ್ಲ. ಅದು ಶ್ರೇಷ್ಠ ವಿಜ್ಞಾನ. ಎಷ್ಟೋ ವರ್ಷದ ನಂತರ ಅದನ್ನು ಮತ್ತೆ ನಾವು ಹೇಳ್ತಾ ಇದ್ದೀವಿ. ರೈತ ಮತ್ತೆ ಸ್ವಾವಲಂಬಿ ಆಗಬೇಕು ಅಂದರೆ ಅದಕ್ಕೆ ಪರ್ಯಾಯ ಮಾರ್ಗ ಇಲ್ಲ. ನಮ್ಮ ಪೂರ್ವಿಕರ ಮಾರ್ಗಕ್ಕೆ ಹೋಗೋದೇ ನಮಗೆ ಪರ್ಯಾಯ. ಇನ್ನೊಂದು ಆಯ್ಕೆ ಇಲ್ಲ. ಅದಕ್ಕಾಗಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಅವರು ನೈಸರ್ಗಿಕ ಕೃಷಿ ಕಾರ್ಯಾಗಾರವನ್ನು ಈ ನೆಲೆಯಲ್ಲಿ ಆಯೋಜನೆ ಮಾಡಿದ್ದಾರೆ. ನಿಸರ್ಗ ಎಲ್ಲವನ್ನೂ ನಮಗೆ ಕೊಡುತ್ತೆ. ನಮಗೆ ಬಳಕೆ ಮಾಡಿಕೊಳ್ಳುವ ಬುದ್ಧಿ ಇದ್ದರೆ ಸಾಕು. ನಮಗೆ ಕಲ್ಲಂಗಡಿ ಹಣ್ಣು ಮಳೆಗಾಲದಲ್ಲಿ ಬರುತ್ತೋ ಬೇಸಿಗೆಯಲ್ಲಿ ಬರುತ್ತೋ? ಅಡಾಲ್ಟ್ರೇಷನ್ ಮಾಡಿ ಈಗೇನೋ ಎಲ್ಲ ಕಾಲದಲ್ಲೂ ಸಿಗೋಂಗೆ ಮಾಡಿರೋದು ಬೇರೆ. ಯಾಕೆ ಬೇಸಿಗೆಯಲ್ಲಿ ಬರುತ್ತೆ? ಬೇಸಿಗೆಯಲ್ಲಿ ಮನುಷ್ಯನಿಗೆ ಗ್ಲೂಕೋಸ್ ಬೇಕು, ಸಕ್ಕರೆ ಅಂಶ, ವಾಟ್ರು ಬೇಕು, ಡಿಹೈಡ್ರೇಷನ್ ಆಗಬಾರ್ದು, ನೀರು ಬೇಕು. ಪ್ರಕೃತಿ ಕಲ್ಲಂಗಡಿ ಹಣ್ಣಿನ ರೂಪದಲ್ಲಿ ನಮಗೆ ಸಕ್ಕರೆಯನ್ನೂ ಕೊಡುತ್ತೆ, ನೀರನ್ನು ಒದಗಿಸುತ್ತೆ. ಅದು ಬೇಸಿಗೆಯಲ್ಲಿ, ಕಡು ಬೇಸಿಗೆಯಲ್ಲಿ. ಬೆಳೆಯೋದು ಎಲ್ಲಿ ಅಂದರೆ ಚಿತ್ರದುರ್ಗದಲ್ಲಿ, ಗುಲ್ಬರ್ಗಾದಲ್ಲಿ ಇಂಥ ಬಿರು ಬೇಸಿಗೆಯ ನಾಡಿನಲ್ಲಿ ಬೆಳೆಯೋದು. ಅಂದರೆ ಪ್ರಕೃತಿಗೆ ನಮಗೆ ಬೇಕಾದ್ದನ್ನು ಕಾಲಕ್ಕೆ ಕೊಡೋದನ್ನು ಆ ಸೃಷ್ಟಿಕರ್ತ ಸೃಷ್ಟಿ ಮಾಡಿ ಇಟ್ಟಿದ್ದಾನೆ. ನಾವು ನಮಗೆ ಬೇಡದೇ ಇರೋದನ್ನು ಸ್ವೀಕಾರ ಮಾಡ್ತಾಯಿದ್ದೀವಿ. ಬಹುಶಃ ಇವತ್ತು ನಮ್ಮ ಕೃಷಿ ವ್ಯವಸ್ಥೆಯನ್ನು ಒಂದು ಸರಿ ಮಾಡಿದ್ರೆ ಭಾರತದ ಮರುಹುಟ್ಟು ಕೃಷಿಯನ್ನು ಬಿಟ್ಟಿಲ್ಲ, ಅಥವಾ ಜಗತ್ತಿನಲ್ಲಿ ಕೃಷಿಯನ್ನು ಬಿಟ್ಟಿನ್ಯಾವುದೂ ಇಲ್ಲ. ವಜ್ರಕ್ಕೆ ತುಂಬ ಬೆಲೆ ಇದೆ, ಹೌದಲ್ವಾ? ತುಂಬ ಬೆಲೆ ಇದೆ ವಜ್ರಕ್ಕೆ, ಬೆಲೆ ಕಟ್ಟೋಕ್ಕೆ ಆಗಲ್ಲ. ಒಂದು ಕಡೆ ಕುಡಿಯೋ ನೀರಿನ ಬಾಟ್ಲಿ, ಇನ್ನೊಂದು ಕಡೆ ವಜ್ರ. ನಿಮಗೆ ಅತೀವ ಬಾಯಾರಿಕೆ ಆಗಿದೆ, ವಜ್ರ ಅಂತ ನುಂಗ್ತಿರೋ ನೀರು ಕುಡಿತೀರೋ? ಎಲ್ರಿಗೂ ನೀರೇ ಬೇಕು. ವಜ್ರ ಅಮೂಲ್ಯವಾದದ್ದು, ನೋ ಡೌಟು. ಆದರೆ ನೀರು ಜೀವ ಉಳಿಸುತ್ತೆ ಹೊರತು ವಜ್ರ ಜೀವ ಉಳಿಸಲ್ಲ. ಹಾಗೆ ಈ ಬದುಕನ್ನು ನಮ್ಮ ಹಿರಿಯರು ಅರ್ಥ ಮಾಡ್ಕೊಂಡಿದ್ರು. ಅದಕ್ಕಾಗಿಯೇ ಕೃಷಿಕೋ ನಾಸ್ತಿ ದುರ್ಭಿಕ್ಷಂ ಅಂದರು. ಕೃಷಿ ಇಲ್ಲದೆ ಇದ್ದರೆ ದುರ್ಭಿಕ್ಷೆ ಬರುತ್ತೆ ಅಂತ ಹೇಳಿದರು. ರೈತನನ್ನು ದೇಶದ ಬೆನ್ನೆಲುಬು ಅಂತ ಕರೆದ್ರು. ಸುಮ್ಮನೆ ಕರೀಲಿಲ್ಲ ಬೆನ್ನೆಲುಬು ಅಂಥೇಳಿ, ಈ ಕಾರಣಕ್ಕೆ ರೈತನನ್ನು ದೇಶದ ಬೆನ್ನೆಲುಬು ಅಂತ ಕರೆದ್ರು. ರೈತನ ಬೆನ್ನೆಲುಬು ಯಾವುದು? ಗೋವು. ನಾವು ಗೋವನ್ನು ಕಳ್ಕೊಂಡ್ವಿ, ರೈತನ ಬೆನ್ನೆಲುಬು ಹೋಯಿತು. ನಮ್ಗೆ ಇವತ್ತೇನು ಸಹಜ ಕೃಷಿಗೆ, ಸಾವಯವ ಕೃಷಿಗೆ ನಮಗೆ ಬಲವಾಗಿ ಬೆಂಬಲವಾಗಿ ನಿಂತಿದ್ದೇನೆ ಗೋಸಂಪತ್ತು. ಗೋಸಂಪತ್ತನ್ನು ಕಳ್ಕೊಂಡ್ವಿ, ಪರಾವಲಂಬಿ ಆದ್ವಿ. ಅದು ಕೂಡ ವಿಷನ ಹಾಕ್ತಾಯಿದ್ದೀವಿ. ಇವತ್ತು ಯಾವ ಪ್ರಮಾಣದಲ್ಲಿ ವಿಷ ಹಾಕ್ತೀವಿ ಅಂತ ಹೇಳಿದ್ರೆ, ಶುಂಠಿ ಔಷಧಿ ವಸ್ತು, ಅದನ್ನು ಬೆಳೆಸೋ ರೀತಿ ನೋಡಿದ್ರೆ ಶುಂಠಿ ತಿನ್ನಲೇಬಾರ್ದು. ಆ ಥರದ ವಿಷ ಹಾಕ್ತೀವಿ ಒಂದೊಂದು. ಯಾಕೆಂದರೆ ಈಗ ಏನು ಆ ಬೀಜಗಳು ಬರ್ತಾವಲ್ಲ, ಆ ಬೀಜಗಳ ಪೋಷಣೆಯನ್ನೇ ನೀವು ಕೆಮಿಕಲ್ ಹಾಕಿಯೇ ಪೋಷಣೆ ಮಾಡಬೇಕಾದ ವ್ಯವಸ್ಥೆಗೆ ಬಂದುಬಿಟ್ಟಿದ್ದೀವಿ. ಮರಳಿ ಮತ್ತೆ ನಮ್ಮ ಪೂರ್ವಿಕರ ಜ್ಞಾನವನ್ನು ದಕ್ಕಿಸ್ಕೊಳ್ಬೇಕು. ಹಾಗಂತ ಆಧುನಿಕವಾದದ್ದೇನೂ ಬೇಡವಾ ಅಂದರೆ ಆಧುನಿಕವಾದದ್ದು ಬೇಕು. ಹೇಗಿರಬೇಕು ಅಂದರೆ, ಡಿ ವಿ ಜಿ ಅವರು ತಮ್ಮ ಕಗ್ಗದಲ್ಲಿ ಒಂದು ಮಾತು ಹೇಳ್ತಾರೆ, ಹಳೆಬೇರು ಹೊಸ ಚಿಗುರು ಕೂಡಿರಲು ಮರಸೊಬಗು, ಋಷಿವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳವಿಸೆ, ಜಸವು ಜನಜೀವನಕ್ಕೆ ಮಂಕುತಿಮ್ಮ ಅಂಥೇಳಿ. ಹಳೆ ಬೇರು ಇರಬೇಕು. ಬೇರು ಸತ್ತರೆ ಚಿಗುರು ಬರುತ್ತಾ? ಬೇರು ಗಟ್ಟಿ ಇದ್ದರೆ ಮಾತ್ರ ಹೊಸ ಚಿಗುರು. ನನ್ನ ಕನ್ನಡ ಅರ್ಥ ಆಗುತ್ತಾನೆ? ನಾವು ಸ್ವಲ್ಪ ಆ ಕಡೆ ಚಿಕ್ಕಮಂಗ್ಳೂರು ಕನ್ನಡ ಅಲ್ಲ. ಆ ಬೇರು ಚೆನ್ನಾಗಿದ್ದರೆ ಚಿಗುರು ಬರುತ್ತೆ. ಹಾಗೆಯೇ ಋಷಿವಾಕ್ಯ, ಅದ್ರ ಜೊತೆಗೆ ವಿಜ್ಞಾನ, ಅದು ಜೋಡಿಸ್ಕೊಳ್ಬೇಕು. ಹಾಗಾದಾಗ ಮಾತ್ರ ಜೀವನ ಸುಂದರವಾಗುತ್ತೆ.
ಆ ನೆಲೆಯಲ್ಲಿ ನಾವು ಅದರ ಪುನರುತ್ಥಾನ ಆಗಬೇಕು. ಪ್ರಧಾನಮಂತ್ರಿಗಳ ಹಂಬಲ ಇದೆ. ಇವತ್ತು 90% ರಾಸಾಯನಿಕ ಗೊಬ್ಬರಗಳು ವಿದೇಶದಿಂದ ಆಮದಾಗಬೇಕು. ಅವರು ಬಂದ್ ಮಾಡಿದ್ರೆ ನಾವು ಬಾಯಿ ಬಡ್ಕೊಳ್ಳೋ ಸ್ಥಿತಿ ಬಂದಿದೆ. ಒಂದು ಕಾಲದಲ್ಲಿ ಹಿಂಗಿರಲಿಲ್ಲ. ಒಂದು ಕಾಲದಲ್ಲಿ ಉಚಿತವಾಗಿ ಗೊಬ್ಬರ ಕೊಟ್ಟು ನಮಗೆ ಅವ್ರು ಬಾಯಿ ಬಡ್ಕೊಳ್ತಿದ್ರು, ಗೊಬ್ಬರ ತೊಗೊಳ್ಳಿ ರಾಸಾಯನಿಕ ಗೊಬ್ಬರನ. ರೈತ ಇದೆಲ್ಲ ನಂಬ್ಕೊಂಡು ಬೆಳೆ ತೆಗಿಯೋಕ್ಕಾಗತ್ತಾ, ಇದೆಲ್ಲ ನಮಗೆ ಬೇಡ ಅಂತ ರಿಜೆಕ್ಟ್ ಮಾಡ್ದ. ಆದರೆ ಒತ್ತಾಯಪೂರ್ವಕವಾಗಿ ಅವನ ಮೇಲೆ ಹೇರಲಾಯಿತು. ಅದರ ಪರಿಣಾಮ ನಮಗೂ ಅನ್ನಿಸ್ತು, ಸುಲಭ ಅಲ್ಲ, ಎಮ್ಮೆ ಕಟ್ಟ ಸವಾಸ ಬೇಡ, ದನ ಸಾಕೋ ಗೋಳು ಬೇಡ, ಅದ್ರ ಬದಲಿಗೆ ಹಿಂಗೊಂದು ಚೀಲ ಹಿಂಗೆ ಉಗ್ಗಿ ಬಂದರೆ ನಮಗೆ ಬೆಳೆ ಬರುತ್ತೆ. ಉಗ್ಗಿ ಬಂದಾಗ ಬೆಳೆ ಬಂತು, ಆದರೆ ಭೂಮಿಯ ಸತ್ವವನ್ನು ಅದು ನಾಶ ಮಾಡ್ತು, ಕೊಲ್ತು. ಅದರ ಪರಿಣಾಮವಾಗಿ ಸಹಜವಾಗಿರುವಂಥ ಜೀವಾಣುಗಳು, ಜೀವಸತ್ವಗಳು ನಾಶವಾದವು. ಇವತ್ತು ನಮಗೆ ಪ್ರಾತ್ಯಕ್ಷಿಕೆಯನ್ನು ತಗೊಂಡೋಗಿ ತೋರಿಸಿದ್ರು, ಹೇಗೆ ಜೀವಾಣುಗಳನ್ನು ಡೆವಲಪ್ ಮಾಡ್ತಾಯಿದ್ದೀವಿ ಅಂಥೇಳಿ. ಒಂದು ಕಾಲದಲ್ಲಿ ಇದು ಪ್ರತಿ ಮನೆಯಲ್ಲಿ ಸಹಜವಾಗಿತ್ತು. ಅವ್ರು ಯಾರೂ ನಾವು ಕೃಷಿ ವಿಜ್ಞಾನಿಗಳು ಅಂತ ಹೇಳ್ಕೊಂಡಿರಲಿಲ್ಲ. ವಿಜ್ಞಾನ ಅವ್ರ ಬದುಕಿನಲ್ಲಿತ್ತು. ಆ ವಿಜ್ಞಾನವನ್ನು ಅವ್ರ ಬದುಕಿನಲ್ಲಿದ್ದದ್ದನ್ನು ಇದೆಲ್ಲ ವಿಜ್ಞಾನ ಅಲ್ಲ, ನಾವು ಹೇಳೋದೇ ವಿಜ್ಞಾನ ಅಂತ ಬದಲಾಯಿಸಿದರು. ಹಾಗಾಗಿ ಪರಾವಲಂಬಿ ಆಗಿದ್ದೀವಿ. ಹಸಿರು ಕ್ರಾಂತಿ ದೇಶವನ್ನು ಸ್ವಾವಲಂಬಿ ಮಾಡಿ ಭೂಮಿ ಜೊತೆಗೆ ಮನುಷ್ಯನ ಸಂಬಂಧವನ್ನು ನಾಶ ಮಾಡ್ತು. ಅದೇ ರೀತಿ ಶ್ವೇತ ಕ್ರಾಂತಿ, ಅದು ಕ್ಷೀರ ಕ್ರಾಂತಿ, ಗೋವಿನ ಜೊತೆಗೆ ಸಂಬಂಧವನ್ನು ನಾಶ ಮಾಡ್ತು. ಅದಕ್ಕೆ ಮುಂಚೆ ದನಗಳ ಜೊತೆಗಿದ್ದಿದ್ದು ಮನುಷ್ಯನ ಸಂಬಂಧ. ಎಷ್ಟೋ ಮನೆಗಳಲ್ಲಿ ಮೊದಲು ಕೊಟ್ಟಿಗೆ ದಾಟಿದ ಮೇಲೆ ನಮ್ಮ ನಡುಮನೆ, ಕೊಟ್ಟಿಗೆ ದಾಟ್ಕೊಂಡೇ ಬರಬೇಕಿತ್ತು. ಆ ಪದ್ಧತಿ ಇತ್ತು. ಯಾಕೆಂದರೆ ಮನೆಯ ಕುಟುಂಬದ ಭಾಗ ಆಗಿತ್ತು. ಯಾವುದು ಪಶು ಸಂಪತ್ತು ಕೂಡ ಕುಟುಂಬದ ಭಾಗ ಆಗಿತ್ತು. ಹಾಗಿದ್ದ ಸಂಬಂಧವನ್ನು ಕ್ಷೀರಕ್ರಾಂತಿ ನಾಶ ಮಾಡ್ತು. ಅದು ನಮಗೆ ವ್ಯಾಪಾರದ ಸರಕಾಗ್ಬಿಡ್ತು. ಹಾಲು ಮುಂಚೆ ವ್ಯಾಪಾರದ ಸರಕಾಗಿರಲಿಲ್ಲ. ಎಚ್.ಎಲ್. ನಾಗೇಗೌಡರದ್ದು ಅವರ ಜೀವನ ಚರಿತ್ರೆಯಲ್ಲಿ ಒಂದು, ಎಚ್.ಎಲ್. ನಾಗೇಗೌಡರ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, ನಾನು ಇಬ್ಬರಲ್ಲಿ ಕನ್ಫ್ಯೂಷನ್ ಇದೆ. ಒಂದು ಹಳ್ಳಿಗೆ ಹೋಗ್ತಾರೆ, ಜಮಾಬಂದಿ. ಅವಾಗ ಜಮಾಬಂದಿ ಅಂದರೆ 3 ದಿನ ಉಳ್ಕೊಳ್ಬೇಕಿತ್ತು. ಜಮಾಬಂದಿಗೆ ಹೋದಾಗ ಒಬ್ಬ ರೈತನ ಮನೆಯಿಂದ ಹಸುವಿನ ಹಾಲು ಕೊಡ್ತಾ ಇರ್ತಾರೆ. ಇವರು ಜಮಾಬಂದಿ ಎಲ್ಲ ಮುಗಿದ ಮೇಲೆ ಅವನಿಗೆ ರೊಕ್ಕ ಕೊಡೋಕ್ಕೆ ಹೋಗ್ತಾರೆ. ಅವನು ಹೇಳ್ತಾನೆ, ಎಲ್ಲರೂ ಉಂಟಾ ಬುದ್ಧಿ, ಹಾಲಿಗೆ ದುಡ್ಡು ತಗೊಂಡ್ರೆ ನಮ್ಮ ಮಕ್ಕಳು ಮರಿಗೆ ಒಳ್ಳೇದಾಗತ್ತಾ? ಛೇ ಹಾಲಿಗೆ ದುಡ್ಡು ತಗೊಳ್ಳೋ ಪದ್ಧತಿ ನಮ್ಮ ಕಡೆ ಇಲ್ಲ, ನಾವು ಹಾಲಿಗೆ ದುಡ್ಡು ತಗೊಳ್ಳಂಗಿಲ್ಲ ಅಂತ ಹೇಳ್ತಾನೆ. ಇವರು ಅಲ್ಲಪ್ಪ ನಾನು ಹಾಗೆ ಕುಡಿಯಂಗಿಲ್ಲ ಅಂತ ಇವರು, ಅವನ ರೊಕ್ಕ ತಗೊಳ್ಳಂಗಿಲ್ಲ ಅಂತ ರೈತ. ಕೊನೆಗೆ ಇಬ್ಬರಿಗೂ ಸೇರಿ ಒಂದು ಮಧ್ಯಸ್ಥಿಕೆ ಆಗುತ್ತೆ. ಏನು ಅಂದರೆ ಇವರು ರೊಕ್ಕ ಕೊಡ್ತಾರೆ, ಅದನ್ನು ಅವನು ಹನುಮಪ್ಪನ ಗುಡಿಗೆ ಎಣ್ಣೆ ಬತ್ತಿಗೆ ಕೊಡೋದು. ಆ ಕಾಲ ಹೇಗಿತ್ತು ಅವತ್ತು, ಮೊಸರು, ಬೆಣ್ಣೆ, ಮಜ್ಜಿಗೆ ಬಂದವರಿಗೆಲ್ಲ ಕೊಡೋರು. ಅಲ್ಲಿ ಯಾರೂ ವ್ಯಾಪಾರ ಸರ್ಕಾಗಿರಲಿಲ್ಲ. ಅದು ನಮ್ಮ ಬದುಕಿನ ಭಾಗ ಆಗಿತ್ತು. ಯಾವಾಗ ಅದು ವ್ಯಾಪಾರ ಆಯಿತೋ, ಇವತ್ತು ಮಕ್ಕಳಿಗೂ ಹಾಲಿಡಲ್ಲ, ಮಕ್ಕಳಿಗೂ ಹಾಲಿಲ್ಲ. ಮಜ್ಜಿಗೆ ಬೇರೆಯವ್ರಿಗೆ ಕೊಡೋ ಪದ್ಧತಿ ಇವತ್ತು ಇಲ್ಲ. ಯಾಕೆಂದರೆ ಮಜ್ಜಿಗೆ ಮಾಡಿರ್ತಾನೆ, ನೇರ ಹಾಲೇ ಹಾಕೋದಲ್ಲ. ಅದ್ರ ಜೊತೆಗೆ ನಮ್ಮ ಸಂಬಂಧ ಹೋಯಿತು. ಗೋವಿನ ಜೊತೆಗೆ ನಮಗೊಂದು ಸಂಬಂಧ ಇತ್ತಲ್ಲ, ಆ ಸಂಬಂಧ ಹೋಯಿತು. ನಾವು ಗೋವಿನ ಜೊತೆಗೆ ಸಂಬಂಧವನ್ನು ಪುನರ್ಸ್ಥಾಪನೆ ಮಾಡಬೇಕು. ಬದುಕು ವ್ಯವಹಾರ ಅಲ್ಲ. ಬದುಕಿನಲ್ಲಿ ವ್ಯವಹಾರ ಇರಬಹುದು, ಆದರೆ ಬದುಕೇ ವ್ಯವಹಾರ ಅಲ್ಲ. ಆ ಬದುಕೇ ವ್ಯವಹಾರ ಆಗಿದೆಯಲ್ಲ, ಅದನ್ನು ತಪ್ಪಿಸ್ಬೇಕು. ಬದುಕಿಗಾಗಿ ಅಲ್ಲೊಮ್ಮೆ ಇಲ್ಲೊಮ್ಮೆ ವ್ಯವಹಾರ ಮಾಡಬೇಕಾಗತ್ತೆ, ವ್ಯವಹಾರ ಆಗಿರಬೇಕು, ಆದರೆ ಬದುಕೇ ವ್ಯವಹಾರ ಆಗಬಾರ್ದು. ಅದನ್ನು ತಪ್ಪಿಸ್ಬೇಕು ಅಂದರೆ ಮಣ್ಣಿನ ಜೊತೆಗಿನ ಸಂಬಂಧವನ್ನು, ಗೋವಿನ ಜೊತೆಗಿನ ಮನುಷ್ಯನ ಸಂಬಂಧವನ್ನು ಪುನರ್ಸ್ಥಾಪನೆ ಮಾಡಬೇಕು. ನಮ್ಮ ಪೂರ್ವಿಕರು ಹಾಗೇ ಹೇಳಿದರೆ ಇವರಿಗೆ ಅರ್ಥ ಆಗಲ್ಲ ಅಂಥೇಳಿ ಇದೆಲ್ಲದಕ್ಕೂ ದೈವತ್ವದ ಪಟ್ಟ ಕಟ್ಟಿದರು. ಭೂಮಿ ನಮಗೆ ತಾಯಿ ಆದಲು, ಭೂಮಿ ತಾಯಿ. ಹಾಗೆ ಗೋಮಾತೆ, ಗಂಗಾ ಮಾತೆ. ನೀರು ಬರೀ ಹೆಚ್ಚಿಟ್ಟು ಆಗಲಿಲ್ಲ ನಮಗೆ,
ಅದು H2O ಆಗಲಿಲ್ಲ, ಬರೀ ವಾಟರ್ ಅಂತ ಕರೆಸ್ಕೊಳ್ಳಲಿಲ್ಲ. ಅದು ಗಂಗಮ್ಮ ಆದ್ಲು, ಗಂಗಾಮಾತೆ ಆದ್ಲು, ಭೂಮಿ ತಾಯಿ ಆದ್ಲು, ಗೋಮಾತೆ ಆಯಿತು. ಯಾಕೆ? ಅದಕ್ಕಾಗಿಯೇ ಹಾಡುಗಳನ್ನು ಕಟ್ಟಿದರು ನಮ್ಮ ಜಾನಪದರು. ಇಟ್ಟರೆ ಸಗಣಿಯಾದೆ, ತಟ್ಟಿದರೆ ಬೆರಣಿಯಾದೆ, ಸುಟ್ಟರೆ ನೊಸಳಿಗೆ ವಿಭೂತಿಯಾದೆ, ತಟ್ಟದೆ ಹಾಕಿದರೆ ಮೇಲುಗೊಬ್ಬರವಾದೆ, ನೀನಾರಿಗಾದವೋ ಯಾದೆಯೋ ಎಲೆಮಾನವ ಅಂತ ಆ ಗೋವಿನ ಜೊತೆಗೆ ಮನುಷ್ಯನನ್ನು ಹೋಲಿಕೆ ಮಾಡಿ ಹೇಳಿದರು. ಆ ಹೋಲಿಕೆ ಮಾಡಿದ ಉದ್ದೇಶ ಮನುಷ್ಯನನ್ನು ಕೆಳಗಿಳಿಸಬೇಕು ಅಂತ ಅಲ್ಲ, ನಿನಗಿಂತ ಗೋವಿನ ಜನ್ಮ ಶ್ರೇಷ್ಠವಾಗಿರೋದು ಅನ್ನೋದನ್ನು ಅರ್ಥ ಮಾಡಿಸ್ಕೊಳ್ಳೋದಕ್ಕೋಸ್ಕರ ಈ ಕಥೆಯನ್ನು ಕಟ್ಟಿದರು. ಮನುಷ್ಯನನ್ನು ಕೆಳಗಿಳಿಸಬೇಕು ಅನ್ನೋದು ಅವ್ರ ಉದ್ದೇಶ ಆಗಿರಲಿಲ್ಲ. ಆ ಗೋವಿನ ಜನ್ಮ ಹೇಗೆ ಶ್ರೇಷ್ಠ ಅನ್ನೋದನ್ನು ಅವರು ಅರ್ಥ ಮಾಡಿಸ್ಬೇಕಾಗಿತ್ತು. ಇದನ್ನು ನಾವು ಮರ್ತಿದ್ದೀವಿ. ಅದಕ್ಕಾಗಿ ನಾವು ನಮ್ಮೆಲ್ಲ ಸಂಕಷ್ಟಗಳಿಗೆ ಪರಿಹಾರ ನಮ್ಮ ಪೂರ್ವಿಕರ ಜ್ಞಾನದ ಜೊತೆಗೆ ವರ್ತಮಾನದ ಸವಾಲುಗಳನ್ನು ಎದುರಿಸೋದಕ್ಕೆ ಬೇಕಾದಂಥ ವಿಜ್ಞಾನವನ್ನು ಸಮೀಕರಿಸಿ ಜ್ಞಾನ ವಿಜ್ಞಾನದ ಸಮ್ಮಿಲನದೊಂದಿಗೆ ಬದುಕು ಕಟ್ಟಿಕೊಳ್ಳುವಂಥ ವ್ಯವಸ್ಥೆ ನಿರ್ಮಾಣ ಆಗಬೇಕು. ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಆಶಯ ಆ ರೀತಿ ಪೂರ್ವಿಕರ ಜ್ಞಾನ ಆಧುನಿಕ ವಿಜ್ಞಾನದ ಸಮೀಕರಣ ಆಗಿ ಬದುಕು ಕಟ್ಕೊಳ್ಳುವಂಗೆ ಆಗಲಿ ಅನ್ನೋದು ಅವರ ಆಶಯ. ಆ ಹಿನ್ನೆಲೆಯಲ್ಲೇ ಈ ಒಂದು ಕಾರ್ಯಕ್ರಮದ ಒತ್ತಡದ ನಡುವೆನೂ ಕೆಲವೇ ಬಹುಶಃ ನಿನ್ನೆ ನಿಮಗೆ ಶೆಡ್ಯೂಲ್ ಮಾಡಿದ್ದು. ನಿನ್ನೆ ಮುಂಚಿನ ಪ್ರಕಾರ ನಾನು ಬೆಳಗ್ಗೆಯಿಂದ ರಾತ್ರಿವರೆಗೂ ಇರ್ತೀನಿ, 8:30 ಟ್ರೈನಿಗೆ ಹೋಗ್ತೀನಿ ಅಂತಿದ್ದೆ. ದಿಢೀರಂತ ನನ್ನ ಕಾರ್ಯಕ್ರಮದ ಸ್ವರೂಪನೂ ಬದಲಾಯಿತು. ಹಾಗಾಗಿ ಸ್ವಲ್ಪ ನಾವು ಸ್ಪೀಡಲ್ಲಿದ್ದೀವಿ. ನಿಮ್ಮ ಜೊತೆಯಲ್ಲಿ ಹೆಗಲ ಮೇಲೆ ಕೈ ಹಾಕಿ ಪ್ರೀತಿಯಿಂದ ಮಾತಾಡಿಸಿ ಇವೆಲ್ಲ ಕಳಿಬೇಕು ಅಂತಿದ್ದವರು ಆ ನಾಗಾಲೋಟದಲ್ಲಿ ನಮ್ಮ ಕಾರ್ಯಕ್ರಮ ಹೋಗಬೇಕಾಗಿದೆ. ಇನ್ನೊಮ್ಮೆ ಯಾವಾಗಲಾದ್ರೂ ಬರ್ತೀನಿ. ಯಾಕೆಂದರೆ ನಮಗೂ ಜೀವನಾಸಕ್ತಿಯೊಳಗೆ ಇರುವಂಥ ಸಂಗತಿಗಳಲ್ಲಿ ಕೃಷಿಯೂ ಒಂದು. ರಾಜಕಾರಣ ಬೇಡ ಅಂತ ಅನಿಸಿದರೆ ನಾನು ಕೂಡ ಮಣ್ಣಿನ ಮಗನೇ ಆಗ್ತೀನಿ. ಮತ್ತು ರಾಜಕಾರಣ ಬೇಡ ಅಂತ ಅನಿಸಿದರೆ ಆ ಮಣ್ಣಿನ ಜೊತೆಗೆ ಬೆರೆತು ಆ ಮಣ್ಣನ್ನು ನಮ್ಮಲ್ಲೊಬ್ಬರು ಈರೇಗೌಡರು ಅಂತ ಅಗರ್ಭ ಶ್ರೀಮಂತರು, ಅವರು ಯಾವಾಗಲೂ ಹೇಳೋರು, ಕಾಫಿ ತೋಟಗಳ ನಡುವೆ ಅವರು ತೋಟಗಳ ನಡುವೆ ಹೋಗೋರು. ಏನು ಅಂದರೆ ಗಿಡ ಮಾತಾಡ್ಸ್ಕೊಂಬರ್ಬೇಕು ಅನ್ನೋರು. ಆ ಗಿಡನ ಮುಟ್ಟಿ ಮಾತಾಡಿಸ್ಬೇಕು ಅಂಥೇಳಿ, ಮಾತಾಡಿಸ್ಕೊಂಡು ಬರಬೇಕು ಅಂಥೇಳಿ ಹೇಳೋರು. ಹಾಗೆ ನಾವು ಜಮೀನೊಳಗೆ ಹೋದರೆ ಗಿಡನ ಮಾತಾಡಿಸಿದ್ರೆ ಬಹುಶಃ ನೀವು ಯಾರು ಗಿಡನ ಮಾತಾಡಿಸ್ತೀರೋ ಅವ್ರಿಗೆ ಅಪ್ನಾಣೆ BP ಶುಗರು ಕಾಡಲ್ಲ. ಟೆನ್ಷನ್ ಇದ್ದವನು ಮನುಷ್ಯರನ್ನೇ ಮಾತಾಡ್ಸಲ್ಲ, ಇನ್ನು ಗಿಡನೆಲ್ಲಿ ಮಾತಾಡಿಸ್ತಾನೆ? ಟೆನ್ಷನ್ ಫ್ರೀ ಆಗಬೇಕು, ನೀವು ಮಕ್ಕಳ ಥರ ಆಗಬೇಕು. ಅವ್ನು ಗಿಡನೂ ಮಾತಾಡಿಸ್ಬೇಕು. ಆ ಗಿಡನೂ ಮಾತಾಡಿಸಿದ್ರೆ ಆಗ BP ಶುಗರು ಬರೋಲ್ಲ. ದನ ಕಾಯೋರಿಗೆ ಯಾವತ್ತೂ BP ಶುಗರ್ ಬಂದಿದೆಯಾ ನೀವು ಚೆಕ್ ಮಾಡಿ. BP ಶುಗರ್ ಬಂದಿಲ್ಲ ದನ ಕಾಯೋರಿಗೆ. ಯಾಕೆ ಬರಲ್ಲ ಅಂದರೆ ಅವರು ದನಗಳ ಜೊತೆಗೆ ಮಾತಾಡ್ತಾರೆ, ತನ್ನದೆಲ್ಲವನ್ನು ಮರಿತಾರೆ. ಬಸವ ಎಲ್ಲೋ ಅಂತ ಕೇಳ್ತಾರೆ. ದನ ಎಲ್ಲರವರು ಆ ಕಡೆ ಹೋಯ್ತು ಅಂತ ಹೇಳಿದ್ರೆ, ಏನು ಪಕ್ಕದ ಮನೆ ಹೊಲಕ್ಕೆ ಯಾಕೆ ಹೋಗ್ತಾ ಇದೆಯಾ, ಇವರೇ ಮಾತಾಡ್ತಾರೆ. ಯಾರು ನೋಡಿದ್ರೆ ಇವರಿಗೇನೋ ಸ್ವಲ್ಪ ಒಂದು ಹಂಗಲ್ಲ, ಅವ್ರು ಚೆನ್ನಾಗೇ ಇದೆ, ನಮಗೆ ಒಂದು ಸುತ್ತ ಲೂಸ್ ಆಗಿಬಿಟ್ಟಿದೆ. ಹಾಗಾಗಿ ನಮಗೆ ಬೇರೆ ಬೇರೆ ಕಾಣದೇ ಇರೋವೆಲ್ಲ ಬರ್ತಾ ಇದ್ದಾವೆ. ಆ ಕಾಣದೇ ಇರೋ ಕೇಳದಿರೋ ರೋಗದಿಂದ ಮುಕ್ತ ಆಗಬೇಕು ಅಂದರೆ ಮರಳಿ ಮಣ್ಣಿನ ಜೊತೆಗೆ ಸಂಬಂಧವನ್ನು ಪ್ರತಿಷ್ಠಾಪನೆ ಮಾಡಿಕೊಳ್ಬೇಕು. ಎಲ್ರಿಗೂ ಶುಭವಾಗಲಿ. ನಮಸ್ಕಾರ.